ಅವ್ರು ಅನ್ಬೋದು ಮಾತ್ರ ಅದಕ್ಕೆ ಅವರ ಪೂರ್ಣ ಪ್ರಮಾಣದ ನಿಲ್ಲಿಸೋಣ ಪ್ರಯತ್ನ ಮಾಡ್ತಾ ಇದ್ದಾರೆ. ಬಿಫೋರ್ ಇದೇನು ನೀವು ಅಂತೀರಿ ಪೋಲ ಅಗ್ರಿಮೆಂಟ್ ಮಾಡೋಕ್ಕಿಂತ ಆಫ್ಟರ್ ಮಾಡೋದು ಯೋಗ್ಯ ಅನ್ನೋ ಒಂದು ನಿಲುವಿನಲ್ಲಿ ಇದ್ದಂಗೆ ಕಾಣ್ತಾರೆ. ಅದಕ್ಕೆ ಸಪ್ರೇಟಾಗಿರೋ ಮಾಡ್ತಾ ಇದ್ದಾರೆ, ಓಡಾಡ್ತಾ ಇದ್ದಾರೆ. ಈಗ ಬೆಂಗಳೂರಲ್ಲಿ ಕೊಟ್ಟಿದ್ದಾರೆ, ಅಧಿಕಾರ ಕೊಡೋಣ ಬೇಕಾದ ಮಾಡಿದ್ರೆ ಅನ್ನೋಕ್ಕಾಗಿ ಅಧಿಕಾರ ಕೊಡಲಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಈ ಅಧಿಕಾರ ಕೊಡೋದು ಬಿಡೋದು ಜನಸಾಮಾನ್ಯ ಬಿಟ್ಟಂಥ ವಿಷಯ ಅದೇನೋ ಆಗಲಿ. ಈಗ ಮಾತ್ರ ಈ ಗ್ರೇಟರ್ ಬೆಂಗಳೂರು ಅದನ್ನು ಪಾಲಿಕೆ ಅದ, ಆ ಪಾಲಿಕೆಯಲ್ಲಿ ತಮಗೆ ಹೆಚ್ಚು ವಾರ್ಡ್ಗಳು ಕೊಡಬೇಕು ಅನ್ನುವಂಥ ಪೀಠಿಕೆ ನಿಲ್ಲಿಸುವ ಇದೆಲ್ಲ ಮಾಡಿದರು. ಅದು ಹೆಚ್ಚು ವಾರ್ಡ್ಗಳು ನಿಲ್ಲಿಸಿ ತಾವು ಸೋಲು ಜೊತೆಗೆ BJP ಸೋಲಿಸಿ ಹೊರಗೆ ತೊಗೊಳ್ಬೇಕು ಅನ್ನೋಂಥ ವಿಚಾರ ಮಾಡಿದರು, ಗೊತ್ತಿಲ್ಲ. ಆದರೆ ಇಲ್ಲಿವರೆಗಿದ್ದಂಥ ಒಂದಿನ ಹೊಂದಾಣಿಕೆ ರಾಜಕಾರಣದ ಮಾತಿತ್ತಲ್ಲ, ಅದು ಇಲ್ಲಿ ಕಡಿಮೆ ಆಗಿದೆ ಈ ಸಮಾವೇಶದಾಗ. ಇದು ಹಾಗಾದರೆ ಮೂಲದ ಬೆತ್ತ ಅನ್ನುವಂಥ ಪ್ರಶ್ನೆಗೆ ಹೇಳ್ತಾ ಇದೆ. ಅದರಲ್ಲೂ ಹೇಳ್ತೀನಿ, ನಾವು ಸ್ವತಂತ್ರ ಸರ್ಕಾರ ರಚಿಸಲು JDSಗೆ ಅವಕಾಶ ನೀಡಿ ಅಂತ ಹೇಳ್ತಾ ಇದ್ದಾರೆ. ಹೊಸ ಸರ್ಕಾರದ ಯಾವುದಾಗಿದೆ, ಇದು MLA ಆಗಿರ್ಬೋದು, ಆ ಹೊಸ ಸರ್ಕಾರದಲ್ಲೇ ನಮಗೆ ಅನುಕೂಲ ಮಾಡಿಕೊಡ್ರಿ, ನಮ್ಗೆ ಆಯ್ಕೆ ಮಾಡಿಕೊಡ್ರಿ ಅನ್ನೋಂಥ ಮಾತನ್ನು ನಮ್ಮ ಕುಮಾರಸ್ವಾಮಿಗಳು ಹೇಳ್ತಾ ಇದ್ದಾರೆ. ಹೀಗಾಗಿ ಕುಮಾರಸ್ವಾಮಿಗಳು BJPಯಿಂದ ತಮ್ಮ ಸಂಬಂಧವನ್ನು ದೂರ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದು ದೊಡ್ಡ ಪ್ರಶ್ನೆಗೆ ಎಲ್ಲರೂ ಬಂದದ. ಎಲ್ಲ ಚರ್ಚೆ ಮಾಡ್ತಾ ಇದ್ದಾರೆ. ಆದರೆ ಬಹುಮತ ಪಡೆಯೋದು 113 ಸ್ಥಾನಗಳು ಗೆಲ್ಲೋದು ಮೋಸ್ಟ್ಲಿ ನಮ್ಮ ಕುಮಾರಸ್ವಾಮಿಗಳ ಅಥವಾ ದೇವೇಗೌಡರ ಪ್ರಯತ್ನದ ಸಾಧ್ಯನ ಅನ್ನುವಂಥ ಮಾತುಗಳು ಅದೇನೂ ಇರಲಿ. ಈಗಂತೂ BJP ಸಪ್ರೇಟಾಗಿ ನಿಲ್ಲುವಂಥ ವಿಚಾರ ಮಾಡಿದಂಗೆ ಅನ್ನಿಸ್ತಾ ಇದ್ದಾರೆ. ಒಂದು ವೇಳೆ ನಿಜಾನ ಆಗಿದ್ದರೆ ಅಥವಾ ಇಲ್ಲ ನಾಟಕನೂ ಇರ್ಬೋದು, ತಮ್ಮ ಸೀಟ್ಗಳನ್ನ ಹೆಚ್ಚು ಮಾಡ್ಕೊಳ್ಳೋ ವಾರ್ಡ್ ವೈಸ. ಈಗ ಲೋಕಲ್ ಚುನಾವಣೆ ಬಂದದ, ಅದಕ್ಕೆ ಹೀಗೆಲ್ಲ ಮಾತಾಡ್ತಾ ಇದ್ದಾರೆ ಅನ್ನೋದನ್ನು ಈಗ ನಾವು ವಿಚಾರ ಮಾಡಬೇಕಾಗಿದೆ ಅಥವಾ ಜನ ಎದುರು ನೋಡ್ಬೇಕಾಗಿದೆ. ಜನ ಎದುರು ನೋಡ್ತಾ ಇದ್ದಾರೆ, ಏನು ಆಗ್ಬೋದಪ್ಪ ಇದು ಅಂತೇಳಿ, ಕೂಡಿ ಹೋಗ್ಬೋದಾ ಅಥವಾ ಸಪ್ರೇಟಾಗಿ ನಿಲ್ಬೋದಾ ಅನ್ನುವಂಥದ್ದು. ಅದಕ್ಕೆ JDS ಉತ್ತರ ಕೊಡಬೇಕಾಗಿದ್ದು, ಸಮಯ ಉತ್ತರ ಕೊಡಬೇಕಾಗಿದ್ದು, ಮತ್ತು BJP ಉತ್ತರ ಕೊಡಬೇಕಾಗಿದ್ದು. ಆದರೆ ಈ ನಡುವೆ ಮಾತ್ರ ನಮ್ಮ ಈ ವಿಶೇಷವಾಗಿ ನಮ್ಮ ಕುಮಾರಸ್ವಾಮಿಗಳು ಸರ್ಕಾರವನ್ನು ರಚಿಸ್ತಾರೇನು ಅನ್ನುವಂಥದ್ದು ಸಹಿತ ಅಷ್ಟೇ ಪ್ರಶ್ನೆ ಅನ್ನೋದ. ಯಾಕಂದ್ರೆ ರಾಜ್ಯವ್ಯಾಪಿ ಸರ್ಕಾರ ಅನ್ನೋದಕ್ಕಿಂತ ಮೈತ್ರಿ ಸರ್ಕಾರ ಸಾಧ್ಯ ಆಗ್ಬೋದು. ಆದರೆ ರಾಜ್ಯ ಮಟ್ಟದಲ್ಲಿ ಈ ಸದ್ಯ ಇವ್ರದ್ದೇ ಸರ್ಕಾರ ಆಗ್ತೈತೆ ಅನ್ನುವಂಥದ್ದು ಮಾತ್ರ ಹೇಳಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ, ಅಥವಾ ಅದರ ಪ್ರಶ್ನಾತೀತ ಅನ್ನುವಂಥ ಮಾತನ್ನು ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ ಕಮೆಂಟ್ ಮಾಡಿರಿ. ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಕೊಳ್ಳಿ. 60 ನ್ಯೂಸ್ ಅರ್ಥ ದೇಶ ತಲೆಮಾರು ಸತ್ಯಕ್ಕೆ ವಂದನೆಗಳು.